This is the first update from day 20 of our trip. ನಾವು ಈಗ ಜೈಪುರಿಂದ ಜೋಧ್ಪುರ್ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಅಜಯ್ ಅವರು ಓವರ್ ಸ್ಪೀಡಿಂಗ್ ಮಾಡಿ 1000 ರೂಪಾಯಿ ಫೈನ್ ಕಟ್ ಬರ್ತಾ ಇದ್ದಾರೆ. ಇದರಿಂದ ಅವ್ರು ಕಲಿಬೇಕಾಗಿದ್ದ ಪಾಠ ಏನಂದರೆ, ಇದೆಲ್ಲ ಇದೇನಕ್ಕೆ ಇನ್ಸಿಡೆಂಟ್ ನಡೀತು ಅಂದರೆ ಸ್ನೇಹಿತರೆ, ಆಗಲೇ ಅವರೊಂದು ಮಾತು ಹೇಳಿದ್ರು, ಸ್ಪೀಡ್ ಅನ್ನೋದು ಸಬ್ಜೆಕ್ಟಿವ್ ಅಂತ. ಇದು ಸ್ಪೀಡ್ ಅನ್ನೋದು ಆಬ್ಜೆಕ್ಟಿವ್ ಅಂತ. ಎಲ್ಲರೂ ಬರ್ತಾವ್ರಣ 100-120 ಯಾವನು ಹಿಡಿತಲ್ಲ, ನಾವೊಂದು ಮಾತ್ರ ಹಿಡ್ದ. ಸೊ ಇದರಿಂದ ಕಲ್ತಿರೋ ಪಾಠ ಒಂದೇ, ಸ್ಪೀಡ್ ಇಸ್ ಆಬ್ಜೆಕ್ಟಿವ್. ಸೊ ಅಷ್ಟೇ, 1000 ರೂಪಾಯಿ ಫೈನ್ ಕಟ್ಟಿ ಹೋಗ್ತಾ ಇದ್ದೀವಿ. ಇದುವರೆಗೂ 3ನೇ ಸಲ ನಮ್ಮ ಟ್ರಿಪ್ಪಲ್ಲಿ ಪೊಲೀಸ್ ಹಿಡಿತಾ ಇರೋದು. ಫಸ್ಟ್ ಒಂದು ಸರಿ ಗ್ಯಾಸ್ ಸಿಲಿಂಡ್ರಿಗೆ ಹಿಡಿದಿದ್ರು, ಸೆಕೆಂಡ್ ಟೈಮಲ್ಲಿ ಗ್ಲಾಸ್ ಟಿಂಟಿಗೆ ನೆನ್ನೆ ಬರ್ತಾ ಹಿಡಿದ್ರು, ಟಿಂಟ್ ತೆಗ್ಸಿದ್ರು, ಫೈನ್ ಕಲೆಕ್ಟ್ ಮಾಡಿಲ್ಲ. ಥರ್ಡ್ ಟೈಮ್ ಓವರ್ ಸ್ಪೀಡಿಂಗ್ಗೆ 1000 ರೂಪೀಸ್ ಫೈನ್. ಸೊ ಸಮ್ಮರಿ, ಸ್ಪೀಡ್ ಇಸ್ ಆಬ್ಜೆಕ್ಟಿವ್. ಹಲೋ ಫ್ರಮ್ ಜೋಧ್ಪುರ್. ಸೊ ನಾವೀಗ ಜೋಧ್ಪುರ್ನ ಫೇಮಸ್ ಸ್ಟ್ರೀಟ್ ನಾಯಿ ಸರಕಲ್ಲಿದ್ದೀವಿ. ಇಲ್ಲಿ ತುಂಬ ಶಾಪಿಂಗ್ ಏರಿಯಾಸ್ ಮತ್ತು ಸ್ವೀಟ್ ಶಾಪ್ಸ್ ಆ್ಯಂಡ್ ಈಟ್ರೀಸ್ ಇದೆ. ಇಲ್ಲಿ ಎಲ್ಲ ಏನೇನು ಸಿಗುತ್ತೆ ಟ್ರೈ ಮಾಡೋಣ. ಫಸ್ಟು ಜನತಾ ಸ್ವೀಟ್ ಮಾಲ್ ಹೋಗಿ ಕಚೋರಿ, ಜಿಲೇಬಿ ಟ್ರೈ ಮಾಡೋಣ. ದಿಸ್ ಇಸ್ ದ ಫೇಮಸ್ ಸ್ಟ್ರೀಟ್. ದಿಸ್ ಇಸ್ ದ ನಾಯಿ ಸರಕ್ ಜೋಧ್ಪುರ್. So we are at Shahi Samosa Arora Namkeen, the famous samosa of this center of Jodhpur. So try it. So Shahi Arora kitchen alli samosa try ಮಾಡಿದ್ವಿ. ನೆಕ್ಸ್ಟು ಸರ್ದಾರ್ ಮಾರ್ಕೆಟ್ ಸರ್ಕಲಲ್ಲಿ ಶ್ರೀ ಮಿಶ್ರಾ ಲಾಲ್ ಹೋಟೆಲ್. ಇದು ಕ್ಲಾಕ್ ಟವರ್ ಆಫ್ ಜೋಧ್ಪುರ್ ಹತ್ರ ಹೋಗ್ತಾ ಇದ್ದೀವಿ. ಹತ್ತಿರದಲ್ಲಿ ಮಿಶ್ರಾ ಲಾಲ್ ಹೋಟೆಲಲ್ಲಿ ಲಸ್ಸಿ ಫೇಮಸ್ಸು. ಆ ಲಸ್ಸಿ ಕುಡಿಯೋದಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆನಾ ನೋಡೋಣ ಒಳಗಡೆ ಹೇಗಿದೆ ಅಂತ. ಹೆವಿ ಟ್ರಾಫಿಕ್ ಇದೆ. ಒಂದು ಮಕ್ಕಾನಿಯ ಲಸ್ಸಿ ಒಳಗಡೆ ಇದ್ದೀವಿ. ಎಲ್ಲರೂ ಮಕ್ಕಾನಿಯ ಲಸ್ಸಿ ಸೇವರ್ ಮಾಡ್ತಾ ಇದ್ದಾರೆ. ಬರಬೇಕು. ಶ್ರೀ ಮಿಶ್ರಾ ಲಾಲ್ ಮಕ್ಕಾನಿಯ ಲಸ್ಸಿ. ಸೊ ದ ಫೇಮಸ್ ಕ್ಲಾಕ್ ಟವರ್ ಆಫ್ ಜೋಧ್ಪುರ್. ಮಕ್ಕಾನಿಯ ಶ್ರೀ ಮಿಶ್ರಾ ಲಾಲ್ ಹೋಟೆಲಿಂದ ಮಕ್ಕಾನಿಯ ಲಸ್ಸಿ ಕುಡಿದ್ವಿ, ಸಖತ್ತಾಗಿತ್ತು. ನಿಮಗೆ ಫೋಟೋಸ್ ಎಲ್ಲ ಆಮೇಲೆ ತೋರಿಸ್ತೀನಿ. ಅದು ನಾಳೆ ಹೋಗೋ ಫೋಟೋ ನಾಳೆ ತೋರಿಸ್ತೀನಿ. ಸೊ ಅಷ್ಟೇ, ಜೋಧ್ಪುರ್ ಇವಾಗ ಹೋಟೆಲ್ಗೆ ಹೋಗಿ ಸೆಟಲ್ ಆಗ್ತೀವಿ. ನಾಳೆ ಸ್ವಲ್ಪ ಜೋಧ್ಪುರ್ನ ನೋಡಿಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಸೊ ಇವತ್ತಿನ ಅಪ್ಡೇಟ್ ಅಷ್ಟೇ ಹಂಚ್ಕೊತೀನಿ. ಬಾಯ್.